ನಮಸ್ತೆ ಫ್ರೆಂಡ್ಸ್, ಇವತ್ತು ಹೊಸದು ನಮ್ಮ ಭವಾನಿ ಫಿಶಿಂಗ್ಗೆ ಸ್ಟ್ಯಾಂಡ್ ತರಿಸಿದ್ದೀನಿ. ನೋಡಿ ಆ ಥರ ಇದೆ, ಅದ್ಭುತವಾಗಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ವಿಡಿಯೋ ಮಾಡೋಕ್ಕೆ ಆಗುತ್ತೆ. ಲಾಸ್ಟ್ ಟೈಮ್ ಬುಕ್ ಮಾಡಿದ್ದೆ, ಅದು ಬಂದು ನಾನು ಎಲ್ಲ ಆಚೆ ಕಡೆ ಹೋಗಿದೆ. ಲೈಟ್ ವ್ಯವಸ್ಥೆ ಕೊಟ್ಟಿದ್ದಾರೆ, ತುಂಬ ನೋಡಿ ಈ ಥರ ಸೆಟ್ಟಿಂಗ್ ಮಾಡ್ಕೊಂಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಮತ್ತು ಹಾಗೆ ನಮ್ಮ ಡಬ್ಬಗಳು ತೋರಿಸ್ತೀನಿ ನೋಡಿ. ಫೀಡರ್ ಡಬ್ಬ 5 ಡಬ್ಬ ಹಾಕಿದ್ದೀನಿ ಫ್ರೆಂಡ್ಸ್. ನೋಡಿ 1 2 3 4 5 ಡಬ್ಬಗಳು ಹಾಕಿದ್ದೀನಿ. ಇವತ್ತು ನಾನು ಮೈಸೂರಿಗೆ ಹೋಗಬೇಕು, ಅದರಿಂದ ನೋಡೋಣ ಇವತ್ತೇನೋ ಒಳ್ಳೆ ಸೈಜ್ ಬಿದ್ದರೆ ಮೈಸೂರಿಗೆ ಎತ್ಕೊಂಡು ಹೋಗ್ತೀನಿ. ಇಲ್ಲ ಅಂದರೆ ನಮ್ಮ ಮನೆ ಬೆಕ್ಕುಗಳಿದ್ದಾವೆ, ಒಂದು 7-8 ಇದ್ದಾವೆ. ಆ ಬೆಕ್ಕುಗಳಿಗೆ ಒಳ್ಳೆ ಫಿಶ್ ಅದೇ ಬಾಚಣಿಗೆ, ಟೈಗರ್ ಜಿಲೇಬಿಗಳು ತಿಂತವೆ ತುಂಬ ಚೆನ್ನಾಗಿ. ಅದಕ್ಕಾದರೂ ಇಟ್ಕೊಂಡು ಸೈಜನ್ನು ಸಿಕ್ಕಿದ್ರೆ ನಾವು ಮೈಸೂರಿಗೆ ಇಟ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ್. ನೋಡೋದಲ್ಲ ಫ್ರೆಂಡ್ಸ್ ಸೆಟಪ್ಪು. ಮತ್ತು ಇದು ಫುಡ್ಡಿಗೆ ಒಂದು ದಿವಸ ನಾನು ಮಾಡ್ತೀನಿ ಫ್ರೆಂಡ್ಸ್. ಈಗ ನಮಗೆ ಸ್ಟ್ಯಾಂಡ್ ಇರಲಿಲ್ಲ, ಅದಕ್ಕೆ ನಾನು ಮಾಡಿ ತೋರ್ಸೋಕ್ಕಾಗ್ತಾ ಇರಲಿಲ್ಲ. ಕಟ್ಲಾ ಫುಡ್ಡು, ರಘು ಫುಡ್ಡು, ಮಿರ್ಗಲ್ಲು ಮತ್ತು ತೋತ, ಗೌರಿ ಫುಡ್ಡು, ಇವೆಲ್ಲದಕ್ಕೂ ನಾನು ನಿಮ್ಮ ಜೊತೆ ಮಾಹಿತಿ ಹಂಚ್ಕೊತೀನಿ. ಯಾಕಂದರೆ ಹೊಸ ಆ್ಯಂಗ್ಯುಲರ್ಸ್ ಇದ್ದರೆ, ಬೇಟೆಗಾರರಿದ್ದರೆ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ. ಈ ಹಳಬರಿಗೇನೋ ತೊಂದರೆ ಇಲ್ಲ ಪಾಪ, ಅವ್ರು ಕಲ್ತಿರ್ತಾರೆ. ಹೊಸ ಆ್ಯಂಗ್ಯುಲರ್ಸ್ಗೆ ಸ್ವಲ್ಪ ಐಡಿಯಾ ಕೊಟ್ಟರೆ ಫುಡ್ಡಲ್ಲಿ ಅವ್ರಿಗೆ ಸ್ವಲ್ಪ ಅನುಕೂಲ ಆಗ್ಬೋದು ಅಂದ್ಬಿಟ್ಟು ನಮ್ಮದೊಂದು ಆಸೆ. ಕೆಲವ್ರಿಗೆ ಅನುಕೂಲ ಆದರೆ ನಾವು ಅದರಲ್ಲಿ ಕೆಲವರು ಐಡಿಯಾಗಳು ಕೇಳ್ತಾರೆ, ಯಾವ್ಯಾವ ಫುಡ್ಡು ಏನು ಅಂತ. ನಾವು ಬಾಯಲ್ಲಿ ಹೇಳೋದ್ರಾಗಲ್ಲ, ಅದು ಮಾಡಿ ತೋರಿಸಿದ್ರೆ ವಿಡಿಯೋ ಮುಖಾಂತರವಾಗಿ ಒಂದು 4 ಜನಕ್ಕೆ, ಒಂದು 1000 ಜನ ನೋಡಿದ್ರೆ ಅಟ್ಲೀಸ್ಟ್ ಒಂದು 4-5 ಜನ ನೋಡು ಯೂಸ್ ಆದ್ರೂ ತುಂಬ ಸಂತೋಷ ಫ್ರೆಂಡ್ಸ್. ಓಕೆ, ಮತ್ತು ಲೈವ್ ಮಾಡ್ತೀನಿ ಫ್ರೆಂಡ್ಸ್. ಈಗ ಫುಡ್ಡು ನೋಡಿ ಹಾಕಿದ್ದೀನಿ. ಈಗ ಪ್ರೆಸೆಂಟು ನೋಡಿ ಚಿಕ್ಕ ಟೈಗರ್ಸ್ ಬಿದ್ದಿದ್ದಾವೆ, ಒಂದು 4. ಇವು ನಮ್ಮ ಬೆಕ್ಕಿದೆ ಮನೆಯಲ್ಲಿ, ಆ ಬೆಕ್ಕಿಗೆ ಯೂಸ್ ಆಗುತ್ತೆ. ಒಂದು 8-10 ಇದ್ದಾವೆ ಅಂದ್ಕೊಳ್ಳಿ. ತೋರಿಸ್ತೀವಿ ಮತ್ತೆ ಒಂದು ವಿಡಿಯೋ ಮಾಡಿ. ಓಕೆ ಫ್ರೆಂಡ್ಸ್, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಭವಾನಿ ಫಿಶಿಂಗ್, ನಿಮ್ಮ ಭವಾನಿ ಫಿಶಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್.